ನಮಸ್ಕಾರ ಕರ್ನಾಟಕ. ವಿಜಯಪುರ ಅಂದ್ರ ಕೇವಲ ಒಂದು ಹಿಸ್ಟಾರಿಕಲ್ ಸಿಟಿ ಅಲ್ಲ, ಇದು ಒಂದು ಅದ್ಭುತವಾದ ಫುಡ್ ಪ್ಯಾರಡೈಸ್. ಇಲ್ಲಿನ ಹಳೆಯ ಕಟ್ಟಡಗಳು ಮತ್ತು ಮಾನ್ಯುಮೆಂಟ್ಸ್ ಈ ಊರಿನ ಸಮೃದ್ಧ ಇತಿಹಾಸ ಮತ್ತು ಡೆಕ್ಕನ್ ಸಂಸ್ಕೃತಿಯನ್ನ ನೆನಪುತರಿಸ್ತದರಿ. ಬಿರಿಯಾನಿ, ಕಬಾಬ್ಸ್ ಮತ್ತು ಲೋಕಲ್ ಟ್ರೆಡಿಷನಲ್ ಡಿಶ್ ನ ಟೇಸ್ಟ್ ಮಾಡ್ತಾ ಈ ಸಿಟಿದು ಅಥೆಂಟಿಕ್ ಫುಡ್ ಜರ್ನಿ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ವಿಜಯಪುರ ಫುಡ್ ಟೂರ್. ವಿಜಯಪುರ್ನಾಗ ತಿಂಡಿ ತಿನ್ಬೇಕಪ್ಪ ಅಂದ್ರ ಒಂದು ಓಲ್ಡೆಸ್ಟ್ ಹೋಟೆಲ್ ಐತ್ರಿ. 70 years ಓಲ್ಡ್ ಹೋಟೆಲ್ ಅಂತಿದ್ದು. ಇಲ್ಲಿ ಮಸ್ತ್ ತಿಂಡಿ ಸಿಗ್ತೈತಿ ಓಲ್ಡ್ ಸ್ಟೈಲ್ ನಾಗ. ಮಂದಿ ಇಲ್ಲಿ ರೆಗ್ಯುಲರ್ ಆಗಿ ಬರ್ತಾರೆ, ಯಾಕಂದ್ರೆ ಸ್ವಲ್ಪ ಮಾರ್ಕೆಟ್ ಏರಿಯಾನಾಗೂ ಐತಿ. ಬೆಳಗ್ಗೆ ಎದ್ದಾಗ ಚೌಚೌ ಬಾತ್ ತಿಂತರ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡೋದು ಒಂದ್ ಮಜಾನ ಬೇರೆ ರೀ. ಖಾರಾನು ಇರ್ತೈತಿ, ಸ್ವೀಟು ಇರ್ತೈತಿ, ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಒಂಥರ ಚಟ್ಪಟ ಟೇಸ್ಟ್ ಆಗ್ತೈತಿ. ಇದಕ್ ಚೌಚೌ ಬಾತ್ ಎದಕ್ ಕರೀತಾರ? ಇದು ಚೌ ಚೈನೀಸ್ ಏನೋ, ನಮಗೂ ಗೊತ್ತಿಲ್ಲ. ಚೌಚೌ ಬಾತ್ ಮೀನಿಂಗ್ ಏನಂತ ಹೇಳಿ ನೀವು ಕಮೆಂಟ್ನಾಗ ಮೆನ್ಷನ್ ಮಾಡಿ. ಅದ್ಭುತ ಟೇಸ್ಟ್ ರೀ, ಸ್ಟ್ಯಾಂಡರ್ಡ್ ಟೇಸ್ಟ್ ಇಲ್ಲಿದ. ಮಸ್ತ್ ಮಾಡ್ಕೊಡ್ತಾರ. ಓಲ್ಡೆಸ್ಟ್ ಹೋಟೆಲ್ ಹೋಗಿ ತಿನ್ನೋದು ಒಂದ್ ಮಜಾನ ಬೇರೆ ರೀ. ನೀನು ಚೌಚೌ ಬಾತ್ ಮಾಡ್ತಿ ಅಂದ್ರೆ ನಾರ್ಮಲಿ ಜನ ಎಲ್ಲೆಲ್ಲಿ ಹೋಗಿ ತಿಂತಾರಲ್ಲ, ಅಲ್ಲೇ ಹೋಗಿ ತಿಂದ್ರೆ ಒಂದ್ ಮಜಾ ಇರ್ತೈತ್ರಿ. ಅಲ್ಲಿ ಲೋಕಲ್ಸ್ ಏನ್ ತಿಂತಾರ ಅಂತ ಹೇಳಿ ನಮಗೂ ಒಂದು ನೋಡಕ್ ಸಿಗ್ತೈತಿ. ಇಲ್ಲಿ ಟೇಸ್ಟ್ ಒರಿಜಿನಲ್ ಟೇಸ್ಟ್, ಹಳೆ ಟೇಸ್ಟ್ ಹೆಂಗಿರ್ತೈತೆ ಅಂತ ಹೇಳಿ ನಮಗೂ ಅದ್ರದ್ದು ರುಚಿ ಸಿಗ್ತೈತ್ರಿ. ಮಜಾ ಐತಲ್ಲ. ಆಯಿಲ್ ಅಂತೂ ಹಾಕಿರ್ತಾರ ಸ್ವಲ್ಪ, ಬಟ್ ಸ್ಟಿಲ್ ನಾಟ್ ಬ್ಯಾಡ್. ಅತಿ ಪರಿನೂ ಇಲ್ಲ. ಅಲ್ಲ, ನಾಲಿಗೆ ಮೇಲೆ ಇಟ್ಕೊಳ್ಳಿ ಸ್ಲೋ ಹೋಗೇ ಬಿಡ್ತೈತ. ಅಷ್ಟು ಟೇಸ್ಟಿ ಮಾಡ್ಯಾರ. ಶಿರಾನಾಗ ಬಹಳಷ್ಟು ದ್ರಾಕ್ಷಿ, ಗೋಡಂಬಿ ಹಾಕ್ಯಾರ. ಆಮೇಲೆ ಉಪ್ಪಿಟ್ಟಿನಾಗು ದಾಲ್ ಐತಿ, ಕುಟುಂಬ ಅಂತ ಸಿಗ್ತೈತಿ. ಜೀರಿಗೆ ಹಾಕ್ಯಾರ, ಸಾಸ್ವಿ, ಕೊತ್ತಂಬರಿ, ಫುಲ್ ಫ್ಲೇವರ್ಫುಲ್ ಆಗಿ ಮಾಡ್ಕೊಟ್ಟಾರ. ಇಲ್ಲಿದೆ ಇವತ್ತಿನ ಸ್ಪೆಷಾಲಿಟಿ ಅಂದ್ರೆ ಮಂಡ್ಯ ದಿನ ಬಂದಿವ್ರಿ. ಅರ್ಲಿ ಮಾರ್ನಿಂಗ್ ರಾಗಿ ದೋಸೆ ಮಾಡ್ಕೊಟ್ಟಾರ. ಫುಲ್ ತೆಳ್ಳಗೈತಿ, ಕ್ರಿಸ್ಪಿ ಆಗೈತಿ. ಯೂಶಲಿ ರಾಗಿ ದೋಸೆ ಅಂದ್ರೆ ದಪ್ಪ ಮಾಡ್ಕೊಟ್ಬಿಡ್ತಾರ, ಮಜಾನ ಇರಂಗಿಲ್ಲ. ಇದನ್ನ ಹೆಂಗ್ ಮಾಡ್ಯಾರ ಅಂದ್ರೆ ರವಾ ದೋಸೆ ಇರ್ತೈತಲ್ಲ, ಅಷ್ಟ ತೆಳ್ಳಗೈತ್ರಿ. ಇದು ಕ್ರಿಸ್ಪಿ ಇಲ್ಲ ನೋಡಿ. ಗಟ್ಟಿ ಚಟ್ನಿ ಕೊಟ್ಟಾರ, ಮತ್ತ ಬಾಜಿ ಇರ್ತೈತಿ, ಪಲ್ಯ ಇರ್ತೈತಿ. ಗಟ್ಟಿ ಚಟ್ನಿ ಹಚ್ಕೊಂತಿರ್ತೇನೆ ನಾನು. ತುರುಮ್ ಅಂತೈತಿ. ರಾಗಿದು ಒಂದು ಟಿಪ್ಸಲ್ ಟೇಸ್ಟ್ ಇರ್ತೈತಿ, ಅರ್ಧಿ ಫ್ಲೇವರ್ ಇರ್ತೈತಲ್ಲ, ಅದಂತೂ ಟೇಸ್ಟ್ ಬಂದ ಬರ್ತೈತಿ. ಇಷ್ಟು ಕ್ರಿಸ್ಪಿಯಾಗಿ ಮಾಡ್ಯಾರ, ಭಾಳ ಮಜಾ ಮಾಡ್ಯಾರಲ್ಲ. ಆಮೇಲೆ ಇದ್ರೊಳಗ ಎಳ್ಳು ಹಾಕ್ಯಾರ್ರಿ, ವೈಟ್ ಕಲರ್ದು ಎಳ್ಳು ಹಾಕ್ಯಾರ ಭಾಳಷ್ಟ. ಗಟ್ಟಿ ಚಟ್ನಿ ಕೊಟ್ಟಾರಿ, ಫುಲ್ ಖಾರ ಐತಿ. ಸ್ವಲ್ಪ ಬಾಯಿಗೆ ಇಟ್ಕೊಂಡು ಸಾಕು, ಚೂರು ಆಗ್ತೈತಿ. ಖಾರ ಐತಿ, ಆದ್ರೆ ಫುಲ್ ಮಜಾ ಐತಿ. ಹೆಂಗೈತಿ? ಖಾರ ಇಲ್ಲ. ರಾಗಿ ದೋಸೆ ಇಷ್ಟು ತೆಳ್ಳಂಗ್ ನಾನು ಎಲ್ಲೂ ತಿಂದೇ ಇಲ್ಲ. ಡೆಫಿನೆಟ್ಲಿ ಭಾಳ ಟೇಸ್ಟಿಯಾಗಿ ಮಾಡ್ಕೊಡ್ತಾರ. ಅದಕ್ಕಾಗಿ ನನ್ನ ಸ್ಪೆಷಾಲಿಟಿ ಅಂತ ಹೇಳಿ ಮಂಡ್ಯ ದಿನ ಮಾಡ್ಕೊಡ್ತಾರ ಅಂತೇಳಿ. ಅಂದ್ರೆ ಬೇರೆ ಬೇರೆ ದಿನ ಒಂದೊಂದು ಸ್ಪೆಷಾಲಿಟಿ ಇರ್ತೈತಿ, ಅದ್ರ ತಕ್ಕಂಗ ಅವರು ಅರೇಂಜ್ಮೆಂಟ್ ಮಾಡಿ ಇಟ್ಕೊಡ್ತಾರ. ಅವತ್ತ ದಿನ ಅದ ಸ್ಪೆಷಾಲಿಟಿ. ಸಾಂಬಾರ್ ದೋಸಾನ ಇಷ್ಟು ಚಲೋ ಮಾಡ್ಬಿಟ್ಟಾರ. ಸಾಂಬಾರ್ ಚಟ್ನಿನೇ ಏನ್ ಬೇಕಾಗೇನು. ಸಾಂಬಾರ್ ಮಸಾಲೆ ಓಲ್ಡ್ ಸ್ಟೈಲ್ ಏನ್ ಮೊದ್ಲು ಮಾಡ್ತಿದ್ದಲ್ಲ ಸಾಂಬಾರ್, ಆ ಟೈಪ್ ಮಾಡ್ಕೊಡ್ತಾರಿಲ್ಲ. ಅದಕ್ಕ ಟೇಸ್ಟಿ ಅದ್ ಬಾಳ. ನೆಕ್ಸ್ಟ್ ನಾವು ವಿಜಯಪುರದ ಫೇಮಸ್ ಗೋಲ್ ಗುಂಬಸ್ಗೆ ಬಂದ್ವಿ. ಇದು ಮೊಹಮ್ಮದ್ ಆದಿಲ್ ಶಾ ಅವರ ಸಮಾಧಿ. ಆದಿಲ್ ಶಾಹಿ ಡೈನಾಸ್ಟಿ ಟೈಮ್ನಲ್ಲಿ ಅಂದ್ರೆ 17th ಸೆಂಚುರಿನಲ್ಲಿ ಇದನ್ನ ಬಿಲ್ಡ್ ಮಾಡಿದ್ದು. ಕನ್ಸ್ಟ್ರಕ್ಷನ್ 1620s ನಲ್ಲಿ ಸ್ಟಾರ್ಟ್ ಆಗಿ ಅರೌಂಡ್ 1657ಗೆ ಕಂಪ್ಲೀಟ್ ಆಯ್ತಂತ್ರಿ. ಇದರ ಮ್ಯಾಸಿವ್ ಡೋಮ್ ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ನ ಅಮೇಜಿಂಗ್ ಎಕ್ಸಾಂಪಲ್. ಇಂಡಿಯನ್ ವಿಸಿಟರ್ಸ್ಗೆ ಟಿಕೆಟ್ ರಫ್ಲಿ 25 rupees ತಗೊಂಡ್ರೆ ಫಾರಿನ್ ವಿಸಿಟರ್ಸ್ಗೆ 300 rupees ತಗೊಂತಾರಂತ. ಹೆಂಗೈತಿ ರಿಷಿ? ಬಿಗ್ ಐತೆ ಹೆಂಗೈತಿ? ನಡ್ಕೊಂತ ಹೋಗ್ಬೇಕು, ಮ್ಯಾಲಿನ ಮಠ ನಡ್ಕೊಂತ ಹೋಗಿ ಅಲ್ಲಿ ಕ್ಲಾಪ್ಸ್ ಹೊಡಿಬೇಕಂತ. ಮಾನ್ಯುಮೆಂಟ್ ಮತ್ತು ಸರೌಂಡಿಂಗ್ ಗಾರ್ಡನ್ಸ್ ಓವರ್ ಆಲ್ ಸುಂದರವಾಗಿ ಮೇಂಟೈನ್ ಮಾಡಿದಾರ್ರಿ. ಎಸ್ಪೆಷಲಿ ಹೆರಿಟೇಜ್ ಸ್ಟ್ರಕ್ಚರ್ ನ ಒರಿಜಿನಲ್ ಗ್ರ್ಯಾಂಡಿಯರ್ ಇನ್ನೂ ಕ್ಲಿಯರ್ ಆಗಿ ಕಾಣಿಸ್ತೈತ್ರಿ. ಗೋಲ್ ಗುಂಬಸ್ ನ ಮೇನ್ ಅಟ್ರಾಕ್ಷನ್ ಅಂದ್ರ ಇದರ ಎನಾರ್ಮಸ್ ಡೋಮ್ ಮತ್ತ ಯೂನಿಕ್ ಆರ್ಕಿಟೆಕ್ಚರ್. ಗೋಲ್ ಗುಂಬಸ್ ನ ಟಾಪ್ ಗೆ ಹೋಗ್ಬೇಕಂದ್ರ ತುಂಬಾ ತೆಳ್ಳಗಿರುವಂತ ದಾರಿ ಐತ್ರಿ. ಅದು ಸುತ್ತುವಂತ ಸ್ಟೇರ್ ಕೇಸ್ ಮೇಲೆ ಹೋಗ್ಬೇಕ್ರಿ. ಅಲ್ಲಿ ಅಪ್ರಾಕ್ಸಿಮೇಟ್ಲಿ 108 ದೊಡ್ಡ ಸ್ಟೆಪ್ಸ್ ಕ್ಲೈಂಬ್ ಮಾಡಬೇಕು. ಮತ್ತ ನ್ಯಾರೋ ಆಗೈತ್ರಿ. ಸೊ ಕ್ಲೈಂಬಿಂಗ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್, ಎಸ್ಪೆಷಲಿ ಕ್ರೌಡೆಡ್ ಇದ್ದಾಗ. ಬಟ್ ಸಣ್ಣ ಮಕ್ಕಳಿಗಂತೂ ಫುಲ್ ಮಜಾ ಬರ್ತೈತ್ರಿ. ಅದರ ಟಾಪ್ ರೀಚ್ ಆದ್ಮೇಲೆ ಎಕ್ಸ್ಪೀರಿಯನ್ಸ್ ಆಬ್ಸಲ್ಯೂಟ್ಲಿ ವರ್ತ್ ಇಟ್ ಇರ್ತೈತಿ. ಇಲ್ಲಿನ ವಿಸ್ಪರಿಂಗ್ ಗ್ಯಾಲರಿ ವರ್ಲ್ಡ್ ಫೇಮಸ್ ರೀ. ಡೋಮ್ ನ ಕರ್ವ್ಡ್ ಸರ್ಫೇಸ್ ಸೌಂಡ್ ವೇವ್ಸ್ ನ ರಿಫ್ಲೆಕ್ಟ್ ಮಾಡೋದ್ರಿಂದ ಅಪೋಸಿಟ್ ಸೈಡ್ ನಲ್ಲಿ ನಿಯರ್ಲಿ 37 to 38 ಮೀಟರ್ಸ್ ಡಿಸ್ಟೆನ್ಸ್ ಇದ್ರೂ
ವಿಸ್ಪರ್ ಕೂಡ ಕ್ಲಿಯರ್ ಆಗಿ ಕೇಳಿಸ್ತೈತಂತ ಮತ್ತು ಸೌಂಡ್ ಮಲ್ಟಿಪಲ್ ಟೈಮ್ಸ್ ಎಕೋ ಆಗ್ತೈತ್ರಿ. ಅದಕ್ಕೆ ಅಲ್ಲೇ ಯಾರು ಬಂದರೂ ಫಸ್ಟ್ ಕ್ಲಾಪ್ ಹೊಡೆದ ನೋಡ್ತಾರ, ಇಲ್ಲ ಅವರ ಫೇವರೇಟ್ ಪರ್ಸನ್ ಹೆಸರು ಒದರ್ತಾರ. ಆಲ್ಮೋಸ್ಟ್ 14 ಟೈಮ್ಸ್ ಎಕೋ ಕೇಳಿಸ್ತೈತೆ ಇಲ್ಲೇ. ಈಗ ಎಷ್ಟು ಕ್ಲಾಪ್ ಮಾಡಿದ್ಕೊಳ್ಳಿ ಎಷ್ಟು ಆಗ್ತಾವೆ ಹೇಳ್ಬೇಕು. 1 2 3 4 5 6 7 7 ಇಲ್ಲ ಅದು ಎಕ್ಸ್ಟ್ರಾನು ಆಗಂತವು, ಸ್ಲೋ ಆಗ್ತಾವೆ. ಸಬ್ಸ್ಕ್ರೈಬ್ ಶೇರ್ ಕಾಮೆಂಟ್ ಲೈಕ್ ಟಾಪ್ ಇಂತ್ರ ವಿಜಯಪುರ ಸಿಟಿನ ಪ್ಯಾನರಾಮಿಕ್ ವ್ಯೂ ತುಂಬಾ ಬ್ಯೂಟಿಫುಲ್ ಕಾಣಿಸ್ತೈತಿ. ಓಲ್ಡ್ ಸ್ಟ್ರಕ್ಚರ್ಸ್ ಮತ್ತು ಸರೌಂಡಿಂಗ್ ಲ್ಯಾಂಡ್ಸ್ಕೇಪ್ ಎಲ್ಲಾನು ಒಂದ ಫ್ರೇಮ್ ನಾಗ ಸ್ಪೆಕ್ಟಾಕ್ಯುಲರ್ ಆಗಿ ಕಾಣಿಸ್ತೈತ್ರಿ. ಅದಕ್ಕೆ ಈ ಪ್ಲೇಸ್ ಇಂಡಿಯಾನಲ್ಲಿ ಒಂದು ಅದ್ಭುತವಾದ ಟೂರಿಸ್ಟ್ ಪ್ಲೇಸ್. ದಪ್ಪಿದವ್ರು ಏನ್ ಮಾಡುದು? ಗೋಲ್ ಗುಂಬಸ್ ವಿಸಿಟ್ ಆದ್ಮೇಲೆ ಅದ ಕಾಂಪ್ಲೆಕ್ಸ್ ನಲ್ಲಿ ಇರೋ ಆರ್ಕಿಯಾಲಜಿಕಲ್ ಮ್ಯೂಸಿಯಂಗೆ ನಾವು ಹೋದ್ವಿ. ಇದು ಓಲ್ಡ್ ನಕ್ಕರ್ ಖಾನಾ ಬಿಲ್ಡಿಂಗ್ ನಲ್ಲಿ ಇದೆ ರೀ. ಇಲ್ಲಿ 6th ಸೆಂಚುರಿ ಇಂದ ಹಿಡಿದು 18th ಸೆಂಚುರಿ ವರೆಗಿನ ಬ್ರಾಹ್ಮಣಿಕಲ್ ಮತ್ತು ಜೈನ್ ಸ್ಕಲ್ಪ್ಚರ್ಸ್, ಇನ್ಸ್ಕ್ರಿಪ್ಷನ್ಸ್, ಕಾಯಿನ್ಸ್, ವೆಪನ್ಸ್ ಮತ್ತು ಆದಿಲ್ ಶಾಹಿ ಆರ್ಟಿಫ್ಯಾಕ್ಟ್ಸ್ ಒಂದ ಜಾಗದಾಗ ಸಿಗ್ತಾವ್ರಿ. ಪರ್ಟಿಕ್ಯುಲರ್ಲಿ ಸ್ಟೋನ್ ಸ್ಕಲ್ಪ್ಚರ್ಸ್ ನ ಕಾರ್ವಿಂಗ್ ಮತ್ತು ಡೀಟೇಲಿಂಗ್ ತುಂಬಾ ಇಂಪ್ರೆಸಿವ್ ಆಗಿದಾವ್ರಿ. ಹಿಸ್ಟರಿ ಲವರ್ಸಿಗೆ ಇದು ಡೆಫಿನೆಟ್ಲಿ ಇಂಟ್ರೆಸ್ಟಿಂಗ್ ಪ್ಲೇಸ್. ಮ್ಯೂಸಿಯಂ ಎಂಟ್ರಿ ಟಿಕೆಟ್ ಜಸ್ಟ್ ₹5 ಪರ್ ಪರ್ಸನ್ ಮತ್ತು 15 ಇಯರ್ಸ್ ಕೆಳಗಿನ ಚಿಲ್ಡ್ರನ್ಗೆ ಫ್ರೀ. ನೋಡ್ರಿ ಅವಾಗಿನ ಲಾಕ್ಸ್ ಎಷ್ಟು ದೊಡ್ಡ ಇದು. ಹೋಗೋಣ ನಡಿ. ಗೋಲ್ ಗುಂಬಸ್ ಇಂತ್ರ ಹೊರಗೆ ಬಂದ್ಮೇಲೆ ಸಿಕ್ಕಾಪಟ್ಟಿ ಹಸಿವಾಗಿತ್ರಿ. ಅದಕ್ಕೆ ಒಂದು ಏನಾರ ಹೆಲ್ದಿ ತಿನ್ನೋಣ ಅಂತ ಹೇಳಿ ಈ ಹೋಟೆಲಿಗೆ ಹೋದ್ವಿ. ಇದು ಬೆಲ್ಲದ ಉಪ್ಪಿನಕಾಯಿ ಸರ್, ನವಣಕ್ಕೆ ಪಾಯಸ, ಇದು ಕರ್ಡ್, ಇದು ಹಪ್ಪಳ, ಇದು ಬದನೆಕಾಯಿ ಸರ್, ಇದು ಹೆಸರು ಕಾಳು ಸರ್, ಕೋಸಂಬರಿ ಸರ್, ಇದು ಉಳ್ಳಾಗಡ್ಡಿ ಚಟ್ನಿ ಸರ್, ಇದು ನವಣಕ್ಕಿ ಬಿಸಿಬೇಳೆ ಬಾತ್ ರೀ, ಇದು ಹುಳಿಬಾಣ ಸರ್ ರೈಸಿಂದ. ವಿಜಯಪುರ್ನಾಗ ಹೆಲ್ದಿ ಊಟ ತಿನ್ಬೇಕಂದ್ರ ಸಿರಿಧಾನ್ಯ ಹಳ್ಳಿ ಮನಿ ಹೋಟೆಲ್ ಅಂತ ಐತ್ರಿ. ಭಾರಿ ಪಾಪ್ಯುಲರ್ ಇದು. ಇಲ್ಲಿ ಫುಲ್ ಹೆಲ್ದಿ ಊಟ ಅಂದ್ರೆ ಸಿರಿಧಾನ್ಯ ಯೂಸ್ ಮಾಡಿ, ಮಿಲೆಟ್ಸ್ ಯೂಸ್ ಮಾಡಿ ಅಡಿಗೆ ಮಾಡ್ಕೊಡ್ತಾರ. ಫುಲ್ ನಾರ್ತ್ ಕರ್ನಾಟಕ ಸ್ಟೈಲ್ನಾಗ ಇರ್ತೈತಿ. ಒಳ್ಳೆ ಡಿಶಸ್ ಇದಾವ್ರಿ. ಒಂದೊಂದ ನಿಮಗೆ ತೋರಿಸ್ತೇನಂತ. ಬಾಳೆ ಎಲೆ ಊಟ ಕೊಡ್ತಾರ, ಟ್ರೆಡಿಷನಲ್ ಆಗಿರ್ತೈತಿ. ಎಷ್ಟೊಂದು ಐಟಮ್ಸ್ ಇರ್ತಾವ. ಇಲ್ಲಿ ನಾವು ತಗೊಂಡಿವ್ರಿ ಹಳ್ಳಿ ಮನೆ ಸ್ಪೆಷಲ್ ಥಾಲಿ ಅಂತ ಹೇಳಿ. ಇಲ್ಲಿ ನೋಡ್ರಿ ನವಣಕ್ಕಿ ಪಾಯಸ ಕೊಟ್ಟಾರ. ಶುಗರ್ ಅಂದ್ರೆ ಯೂಸ್ ಮಾಡಂಗಿಲ್ಲ ಅಂತ, ಇಲ್ಲಿ ಬರೀ ಬೆಲ್ಲ ಅಂತ. ಇವು ಮಸ್ತ್ ಆಯ್ತು. ಬಾಯಿನಾಗ ಅದ್ರದ್ದು ನವಣಕ್ಕಿ ಮೆಲ್ಲಕ್ಕ ಕಡಿಯಾಕ ಸಿಗ್ತೈತಿ, ಚಿಗಿಯಾಕ ಸಿಗ್ತೈತಿ. ಭಾರಿ ಮಜಾ ಆಯ್ತದ. ಟೇಸ್ಟಿ ಇಲ್ಲ ಹಿಂಗ ಮಾಡಿ ತಿಂದಾಗ ಸೂಪ್ ಗತೆ ತಿನ್ಬೇಕನ. ಹಳ್ಳಿನಾಗ ಹೆಂಗ ಅಡಿಗೆ ಮಾಡ್ತಾರಲ್ಲ ಆ ತರ ಸ್ವಲ್ಪ ಫೀಲಿಂಗ್ ಬರ್ತೈತ್ರಿ. ಚಪಾತಿ, ತಾಲಿಪಟ್ಟ, ಪೂರ್ಣದ ಹೋಳಿ, ಮುದ್ದೆ, ಪಾಲಕ್ ಸಾಂಬಾರ್. ನೋಡು ಎಷ್ಟೊಂದು ಐಟಮ್ ಇದಾವೆ ಇದ್ರೊಳಗ. ಮಜಾ ಐತಿ, ಮಜಾ ಆಯ್ತಂತ. ಮಸ್ತ್ ಐತಿ. ಅಷ್ಟ ಖಾರಾನು ಐತಿ, ಲೈಟ್ ಆಗಿ ಬೆಲ್ಲದ ಒಂದು ಸ್ವೀಟು ಐತಿ, ಥಿಕ್ ಆಗೈತ್ರಿ. ಬಿಸ್ಬೇಳೆ ಭಾತ, ಹುಳಿನೂ ಐತಿ. ಮಜ್ಜಾ ಐತ್ರಿ. ಹೂರ್ಣದ ಹೋಳಿಗೆ ಕೊಟ್ಟಿರ್ತಾರ. ಹಿಂಗೊಂದು ತಾಲಿಪಟ್ಟು ಇರ್ತೈತಿ ದೊಡ್ಡದು. ತಾಲಿಪಟ್ಟು ನಿನಗೆ ಲೈಕ್ ಅಲ್ಲ, ಮಸಾಲೆ ಚಪಾತಿ ಟೈಪ್ ತಿಂತೀನಿ ಅದನ್ನ. ಆಮೇಲೆ ಒಂದು ಚಪಾತಿ ಕೊಟ್ಟಿರ್ತಾರ. ಫಸ್ಟ್ ಹೋಳಿಗೆ ತಿಂತೀನಿ, ನೀನ ಮಸಾಲೆ ಚಪಾತಿ ಬಗ್ಗೆ ಹೇಳ. ನಾ ಹೂರ್ಣದ ಹೋಳಿಗೆ ತಿಂತೀನಿ ಅಂತ ಮೇಡ. ಹೂರ್ಣದ ಹೋಳಿಗೆ ಥಿಕ್ ಆಗೈತಿ, ದೊಡ್ಡದೈತಿ ಸೈಜ್. ಹೊಟ್ಟಿ ತುಂಬೆ ಬಿಡ್ತೈತ್ರಿ, ಅಷ್ಟು ದೊಡ್ಡ ಕೊಟ್ಟಾರ. ಹಂಗೆ ತಾಲಿಪಟ್ಟು ಬಿಸಿ ಬೇಳೆ ಭಾತ್ ಜೊತೆ ಮಿಕ್ಸ್ ಮಾಡಿ ತಿಂತಿ. ಅದು ಇದ್ರೊಳಗೆಲ್ಲ ಮಿಲೆಟ್ಸ್ ಸಿರಿಧಾನ್ಯ ಮಿಕ್ಸ್ ಮಾಡಿ ತಾಲಿಪಟ್ಟು ಮಾಡ್ಯಾರಂತ. ಭಾಳ ಹೆಲ್ದಿ ಇಲ್ಲ. ಹೌದಾ? ಖಾರ ಐತಿ. ಇಲ್ಲ, ಹೋಳಿಗೆ ಬಿಸಿ ಹೋಳಿಗೆ ಐತಿ. ಭಾರಿ ಮಜಾ ಐತಿ. ನಾ ತುಪ್ಪ ಹಸ್ಕೊಂಡಿಲ್ಲ. ವಿತೌಟ್ ತುಪ್ಪನೂ ಭಾಳ ಟೇಸ್ಟ್ ಐತ್ರಿ. ಇದನ್ನ ಟ್ರೈ ಮಾಡ್ತೀನಿ. ಮೈಲ್ಡ್ ಸ್ವೀಟ್ ಐತಿ. ವೆರಿ ಗುಡ್. ತಾಲಿಪಟ್ಟು ಫುಲ್ ಹೆಲ್ದಿ ರೀ ಇದು. ಇದ್ರೊಳಗೆ
ಮೈದಾ ಆದಿ ಇದೇನು ಮಿಕ್ಸ್ ಮಾಡಂಗಿಲ್ಲ, ಪ್ಯೂರ್ಲಿ ಸಿರಿಧಾನ್ಯ ಅಂತ ಮಾಡಿರುವಂಥದ್ದು ಇದು. ವಾಹ್, ಮೈಲ್ಡ್ ಆಗಿ ಮಸಾಲೆದಾರ ಐತಿ, ಅತಿ ಬೇರೆ ಖಾರ ಇಲ್ಲ. ಅದ್ರೊಳಗೆ ಜೀರಿಗೆದ ಸ್ಟ್ರಾಂಗ್ ಆಗಿ ಒಂದು ಟೇಸ್ಟ್ ಬರೋಂತೈತಿ. ಜೀರಿಗೆನೂ ಇಲ್ವೊಂದು ಕಟೋಮ್ ಅಂತ ಹೇಳಿ ಬಾಯ್ನಾಗ ಸಿಗ್ತೈತಿ. ಮಜಾ ಆಯ್ತಲ್ಲ ಇದು. ಸೊಪ್ಪು ಹಾಕಿರ್ತಾರ ಅದ್ರೊಳಗೆ, ಕೊತ್ತಂಬರಿನೂ ಹಾಕ್ಯಾರ, ಮಜಾ ಐತಿ ಫುಲ್. ಎದ್ರ ಜೊತೆ ತಿಂದ್ರಿ ನಾ ಇದು ಹಾ ರೀ ಇದ್ರ ಜೊತೆ ತಿನ್ ಶೇಂಗಾ ಚಟ್ನಿ ನೋಡೋಣ ಹೆಂಗಿರ್ತೈತಿ. ಸ್ಟ್ರಾಂಗ್ ಐತಿ, ಚಲೋ ಐತಿ ಶೇಂಗಾ ಚಟ್ನಿ. ಈಗ 2 ಪಲ್ಯ ಇದಾವ್ರಿ ಟ್ರೆಡಿಷನಲ್ ಸ್ಟೈಲ್. ಒಂದು ಎಣ್ಗಾಯಿ, ಇನ್ನೊಂದು ಇದು ಹೆಸರು ಕಾಳು ಪಲ್ಯ ಟ್ರೆಡಿಷನಲ್ ಸ್ಟೈಲ್. ಹೆಸರು ಕಾಳು ಪಲ್ಯ ಜೊತೆ ಚಪಾತಿನ ಪರ್ಫೆಕ್ಟ್ ಆಗಿ ಕುಕ್ ಮಾಡ್ಯಾರ. ಎಣ್ಗಾಯಿ, ಕಾಳಿನ ಪಲ್ಯ, ಚಪಾತಿ, ಅದ್ಭುತ. ಟ್ರೆಡಿಷನಲ್ ಮನಿನ ಹೆಂಗ್ ಮಾಡ್ತಾರಲ್ಲ ಅದಕ್ಕಿಂತ ಸ್ವಲ್ಪ ಮಸಾಲೆದಾರ ಐತಿ. ಬಟ್ ಇದ್ರೊಳಗೆ ಸಾಮಗ್ರಿನ ಭಾಳಷ್ಟು ಹಾಕ್ಯಾರ್ರಿ. ಫಾರ್ ಎಕ್ಸಾಂಪಲ್, ಕಾಳಿನ ಪಲ್ಯನಾಗ ಉಳ್ಳಾಗಡ್ಡಿ, ಟೊಮ್ಯಾಟೊ ಮತ್ತು ಕೊತ್ತಂಬರಿ ಅವೆಲ್ಲ ಸ್ವಲ್ಪ ಜಾಸ್ತಿ ಹಾಕಿರ್ತಾರ. ಭಾರಿ ಟೇಸ್ಟಿ ಐತಿ. ಮೀಡಿಯಂ ಖಾರ ಇದಾವೆ, ಎರಡು ಅತಿ ಪರಿ ಖಾರ ಮಾಡಕ್ ಹೋಗಿಲ್ಲ. ಇದನ್ನ ಸಣ್ಣ ಹುಡುಗರು ಈಸಿಲಿ ಮಜಾ ಮಾಡ್ಕೊಂಡು ತಿನ್ಬೋದು, ಆ ಥರ ಮಾಡ್ಕೊಟ್ಟಿದ್ದಾರೆ. ಎಣ್ಗಾಯಿ ಮತ್ತು ಸ್ವಲ್ಪ ಶೇಂಗಾ ಚಟ್ನಿ, ಚಪಾತಿ, ಮಜ್ಜಿಗೆ. ಮಸ್ತ್ ಚಟ್ನಿನೂ ಒನ್ ಟೈಪ್ ವಿಲೇಜ್ ಸ್ಟೈಲ್ನಾಗ ತಿನ್ನಂಗೆ ಅನಿಸ್ತೈತಿ. ಭಾರಿ ಟೇಸ್ಟಿ ಐತ್ರಿ. ಸ್ವಲ್ಪ ವಿಲೇಜ್ ಇನ್ಫ್ಲೂಯೆನ್ಸು ಐತಿ ಊಟದ್ನಾಗ, ಆ ಥರ ಒಂದು ಫೀಲಿಂಗ್ ಬರ್ತೈತಿ. ಈಗ ನೋಡ್ರಿ, ರಾಗಿ ಮುದ್ದಿನೂ ಕೊಡ್ತಾರ. ಮಸ್ತ್ ರಾಗಿ ಮುದ್ದಿ, ಸಾಫ್ಟ್ ರಾಗಿ ಮುದ್ದೆ ಐತಿ. ನನಗೆ ನುಂಗಿ ರೂಢಿ ಇಲ್ಲ. ಇದ್ರ ಜೊತೆ ಪಾಲಕ್ ಸಾರು ಕೊಟ್ಟಿರ್ತಾರಂತ, ಭಾಳಷ್ಟು ಪಾಲಕ್ ಹಾಕ್ಯಾರ. ತಿಳಿ ಸಾರು ಐತಿ. ನುಂಗ್ಬೇಕಾಗ ಇಷ್ಟು ಮಜಾ ಐತಿ ಗೊತ್ತಾ. ನಂಗೆ ನುಂಗಕ್ ಬರಂಗಿಲ್ಲ, ಆ್ಯಕ್ಚುಲಿ ರೂಢಿ ಇಲ್ಲ ನನಗೆ ರಾಗಿ ಮುದ್ದೆ ತಿಂದು. ಆದ್ರೂ ಈಸಿಲಿ ಹೋಗ್ತೈತಿ. ನುಂಗಕ್ ಟ್ರೈ ಮಾಡಿದಿ ಅಂದ್ರು ಈಸಿಲಿ ನುಂಗ್ಬೋದು. ತುಪ್ಪ ಇಲ್ದಂಗನು ನುಂಗ್ಬೋದು ಇದನ್ನ. ಅಷ್ಟು ಸಾಫ್ಟ್ ಐತಿ. ಸೋ ಸಿಂಪಲ್ ಫುಡ್ ರೀ, ಆದ್ರೂ ಹೆಲ್ತಿಗೆ ಭಾಳ ಚಲೋ. ಬಿಸಿಬೇಳೆ ಬಾತು ಲೈಕ್ ಆತ, ಫುಲ್ ಫಿನಿಶ್ ಮಾಡಿಬಿಟ್ಟ ನೋಡ್ರಿ. ಬಿಸಿಬೇಳೆ ಬಾತ್ ಒಂಚೂರು ಬಿಡಲಿಲ್ಲ. ಮೊಸರನ್ನ, ಚಟ್ನಿ ಪುಡಿ ಜೊತೆ ಬಾಬಾ, ಚಟ್ನಿ ಪುಡಿ ಮೊಸರನ್ನ ಭಾರಿ ಟೇಸ್ಟ್ ಆಗ್ತೈತಲ್ಲ. ಭಾರಿ. ಅದ್ರೊಳಗೂ ದಾಲ್ ಹಾಕ್ಯಾರ್ರಿ, ಕುಟುಂಬ ಅಂತ ಬರ್ತೈತೆ ಒಂದೆರಡು. ಆಮೇಲೆ ದಾಳಂಬರಿದು ಕಾಳ ಇದಾವ್ರಿ ಭಾಳಷ್ಟು. ಆಮೇಲೆ ಕೊತ್ತಂಬರಿ ಭಾಳಷ್ಟು ಹಾಕ್ಯಾರ. ಲಾಸ್ಟಿಗೆ ಅನ್ನ ಸಾರು, ಫಿನಿಶಿಂಗ್ ಟಚಸ್. ಲಾಸ್ಟಿಗೆ ಮನೆಯಾಗ ಹೆಂಗೆ ಅನ್ನ ಸಾರು ಇರ್ತೈತಿ ಹಂಗೆ ಅನ್ನ ಸಾರು. ಅಂತ ಮಸ್ತ. ನನಗೆ ಪರ್ಸ್ನಲಿ ಬಿಸಿಬೇಳೆ ಬಾತ್ ಭಾಳ ಲೈಕ್ ರೀ. ಅದಕ್ಕೆ ನಾನು ಕಡಿಮೆ ಅನ್ನ ಸಾರು ತಿಂದು ಲಾಸ್ಟಿಗೆ ಬಿಸಿಬೇಳೆ ಬಾತ್, ನವಣಕ್ಕಿದ ಬಿಸಿಬೇಳೆ ಬಾತ್ ತಿಂತೀನಿ. ಇಲ್ಲಿ ಊಟ ಮುಗಿಸಿ ನೆಕ್ಸ್ಟ್ ಸ್ಪಾಟ್ ಎಲ್ಲಿಗೆ ಹೊಂಟಿವಿ ಅಂತ ಹೇಳಿ ತೋರಿಸ್ತೀವಿ, ನೋಡೋಣ ಬರ್ರಿ. ಬಿಜಾಪುರ್ನಾಗ ಸಾಯಂಕಾಲ ಹೊತ್ನಾಗ ಬಜ್ಜಿ, ಬಿಸಿ ಬಿಸಿ ಬಜ್ಜಿ ವೆರೈಟಿನಾಗ ತಿನ್ಬೇಕಂದ್ರ ರಾಮನಗರ್ ಬಜ್ಜಿ ಅಡ್ಡಾಗ ಬರ್ಬೇಕ್ರಿ. ನೋಡಲ್ಲಿ ಎಷ್ಟೊಂದು ವೆರೈಟಿ ಆಫ್ ಬಜ್ಜೀಸ್ ಇದಾವ. ಇದು ಒಂದು ಕಾಂದಾ ಬಜ್ಜಿ ಐತಿ, ಒಂದು ಸಾಬುದಾನ ಬಜ್ಜಿ, ಮೈಸೂರು ಬಜ್ಜಿ, ಒಂದು ಪೊಟ್ಯಾಟೊ ಸ್ಲೈಸ್ ಮಾಡಿರೋ ಬಜ್ಜಿ ಇರ್ತೈತಲ್ಲ ಅದೈತಿ. ಆಮೇಲೆ ಮಿರ್ಚಿ ಐತಿ. ಯಾರು ಟ್ರೈ ಮಾಡ್ತಿ ಫಸ್ಟ್ ಯಾರು ಟ್ರೈ ಮಾಡ್ತಿ? ಸಾಬುದಾನ ಮಾಡ. ಸಾಬುದಾನ, ಯಾಕಂದ್ರ ಕ್ರಿಸ್ಪಿ ಇರ್ತೈತಿ ಸಾಬುದಾನ ಟೇಸ್ಟ್. ಖಾರ ಕ್ರಿಸ್ಪಿ ಐತೆನಾ? ಚಲೋ ಐತ್ರಿ. ಸ್ಮಾಲ್ ಸೈಜ್, ಕುರುಮ್ ಅಂತೈತಿ ಮ್ಯಾಲೆ. ಕ್ರಿಸ್ಪಿ ಯಾರಿಗೆ ಬಜ್ಜಿ ಬೇಕನ್ಸ್ತೈತಲ್ಲ ಅಂತವ್ರಿದ ಸಾಬುದಾನ ವಡ ತಗೋಬೋದು. ಸ್ವಲ್ಪ ಸ್ಮಾಲ್ ಇದಾವ ಸೈಜ್ನಾಗ, ಬಟ್ ಇಲ್ಲಿ ಬಜೆಟ್ ಫ್ರೆಂಡ್ಲಿ ಇರೋದ್ರಿಂದ ಈ ಸ್ಮಾಲ್ ಸೈಜ್ನಾಗ ಮಾರಾಟ ಮಾಡ್ತಾರ್ರಿ. ಮಸ್ತದಲ್ಲ. ಬಟಾಟಿ ಭಾಳಷ್ಟು ಹಾಕ್ಯಾರ ಇದ್ರೊಳಗ. ಈಗ ಟ್ರೈ ಮಾಡೋಣ ಕಾಂದಾ ಬಜ್ಜಿ. ಎಂತ ದೊಡ್ಡದಾಯ್ತು ಕಾಂದಾ ಬಜ್ಜಿ, ಬಾಲ್ ಇದ್ದಂಗ ಐತಲ್ಲ. ಇದು ಕರುಮ್ ಅಂತೈತಿ. ಇದ್ರೊಳಗೆ ಹೆಂಗೈತಂದ್ರ ಹಿಟ್ಟು ಜಾಸ್ತಿ, ಉಳ್ಳಾಗಡ್ಡಿ ಕಡಿಮೆ, ಬಟ್ ಮೇಲ್ಗಡೆ ಅಂತೂ ಮಸ್ತ್ ಕ್ರಿಸ್ಪಿ ಆಗೈತ್ರಿ. ಕುರುಮ್ ಅಂತೈತಿ, ಒಳಗ್ ಪೂರಾ ಸಾಫ್ಟ್ ಐತಿ. ವಾವ್, ಒಳಗ್ ನೋಡ್ರಿ ಎಷ್ಟೊಂದು ಹಿಟ್ಟು ಹಚ್ಚಾರ ಇದ್ರೊಳಗ. ನಂಗೆ ಪರ್ಸನಲಿ ತಳ್ಳಗ ಉಳ್ಳಾಗಡ್ಡಿ ಮೇಲೆ ಹಿಟ್ಟು ಹಚ್ಕೊಟ್ಟಿರ್ತಾರಲ್ಲ, ಅದು ಭಾಳ ಕ್ರಿಸ್ಪಿ ಇರ್ತೈತಿ. ಇದ್ರೊಳಗೆ ಹಿಟ್ಟು ಸ್ವಲ್ಪ ಜಾಸ್ತಿ ಐತ್ರಿ. ನೆಕ್ಸ್ಟ್ ಇಲ್ಲಿ ಬಟಾಟಿ ಬಜ್ಜಿ ಟ್ರೈ ಮಾಡೋಣ. ನಿಂಗೆ ಲೈಕ್ ಆಗೇ ಆಗ್ತೈತಿ ಬಟಾಟಿ ಬಜ್ಜಿ. ಫ್ರೆಂಚ್ ಫ್ರೈಸ್ ಸಣ್ಣ ಹುಡುಗರಿಗೆ ಭಾಳ ಲೈಕ್. ಆಹಾ, ಕ್ರಿಸ್ಪಿ ಐತಿ ಇದು. ಚಟ್ನಿ ಕ್ರಿಸ್ಪಿ ಮಾತ್ರ ಒಟ್ಟ ಇರ್ಲೇಬೇಕ. ಖಾರನು ಮೀಡಿಯಂ ಐತಿ, ಅತಿ ಪರಿ ಇಲ್ಲ. ಹೆಂಗಿತ್ತ? ಆಬ್ವಿಯಸ್ಲಿ ಸೇರ್ತಿ. ಮೈಸೂರು ಬಜ್ಜಿ ಯಾರಿಗೆ ಲೈಕ್ ಆಗಿಲ್ರಿ? ಮೈಸೂರ್ನಾಗ ಫೇಮಸ್ ಐತಿ. ಇಲ್ಲಿ ಯಾಕೆ ಬಂತಿದ್ದು? ಎಲ್ಲಾ ಕಡೆ ಸಿಗ್ತೈತ್ರಿ. ಆಲ್ ಓವರ್ ಇಂಡಿಯಾ ಮೈಸೂರು ಬಜ್ಜಿ ಹತ್ರ ಭಾಳ ಫೇಮಸ್. ಟೆಲಿಪೋರ್ಟ್ ಆಗುವಂತ ಸಾಫ್ಟ್ ಬಜ್ಜಿ ರೀ. ಇದು ಕ್ರಿಸ್ಪಿ ಇರಂಗಿಲ್ಲ. ಎಷ್ಟು ಸಾಫ್ಟ್ ಜಾಸ್ತಿ ಇರ್ತೈತಿ ಅಷ್ಟು ಚಲೋ. ಸಾಫ್ಟ್ನೆಸ್ ಸ್ವಲ್ಪ ಕಡಿಮೆ ಐತಿ, ಬಟ್ ಸ್ಟಿಲ್ ವೆರಿ ಗುಡ್ ಟೇಸ್ಟ್. ಮೈಲ್ಡ್ ಆಗಿ ಸ್ವೀಟ್ ಐತಿ.
ಮೈಸೂರು ಬಜ್ಜಿ ಯಾರಿಗೆ ಲೈಕ್ ಕಮೆಂಟ್ಸ್ನಾಗ ಮೆನ್ಷನ್ ಮಾಡ್ರಿ. ಮೈಸೂರು ಬಜ್ಜಿ ಅಂತೂ ನಂಗೆ ಭಾಳ ಲೈಕ್, ಯಾಕಂದ್ರೆ ಲೈಟ್ ಆಗಿ ಸ್ವೀಟ್ ಇರ್ತೈತಿ, ಭಾರಿ ಟೇಸ್ಟ್. ತಗೋರಿ ನಾ ಫುಲ್ ತಿನ್ಬಿಡ್ತೇನೆ. ನೀನ ತಿಂತಿ? ಈಗ ಮಿರ್ಚಿ, ನಾರ್ತ್ ಕರ್ನಾಟಕ ಸ್ಟೈಲ್ ಮಿರ್ಚಿ, ಸ್ಪೈಸ್ ಕಿಂಗ್ ಅಲ್ಲ, ತಿಂತೀನಿ ಇದನ್ನ ಫುಲ್. ನಾಟ್ ಪಾಸಿಬಲ್. ಸಣ್ಣ ಸಣ್ಣದಿದಾವ, ಮಿರ್ಚಿನೂ ತೆಳ್ಳಗೈತಿ, ಖಾರವಾಗಿರ್ತೈತಿ. ಇದು ಸಾಯಂಕಾಲ ಮಿರ್ಚಿ ಅಂದ್ರ ನಾರ್ತ್ ಕರ್ನಾಟಕನಾಗಂತೂ ಫುಲ್ ಪಾಪ್ಯುಲರ್. ಅದ್ರೊಳಗೆ ಇವರು ಸ್ಮಾಲ್ ಸೈಜ್ ಕೊಡ್ತಾರ, ಬಟ್ ಇದು ಮಸ್ತ್ ಟೇಸ್ಟಿ ಆಗೈತ್ರಿ. ಒಳಗೆ ಏನ್ ಫಿಲ್ಲಿಂಗ್ ಇರಂಗಿಲ್ಲ, ಜಸ್ಟ್ ಹಿಟ್ ಹಚ್ಚಿ ಕರ್ದು ಕೊಟ್ಟಿರ್ತಾರ. ಚಟ್ನಿ ಜೊತೆನ ಬೇಕೇನ ಅದು? ಖಾರ ಐತಿ ಇಲ್ಲ? ಸ್ಪೈಸ್ ಕಿಂಗ್ ಅಂತ್ರಿ ಅವ, ಸ್ಪೈಸ್ ಕಿಂಗ್. ಅವ್ನ ಖಾರ ಹತ್ತಂಗಿಲ್ಲ ಅಂತ. ಚಲೋ ಐತಿ. ನಿಂಗೆ ಇದ್ರೊಳಗೆ ಯಾವ್ದು ಲೈಕ್ ಆತ? ಈಗ ರೇಟಿಂಗ್ ಕೊಡೋಣ. ಮೈಸೂರು ಬಜ್ಜಿಗೆ ಎಷ್ಟು ಕೊಡ್ತೀವಿ ಔಟ್ ಆಫ್ 10? 8 out of 10. 8 out of 10. ನಾನು 7 out of 10 ಕೊಡ್ತೇನೆ. ಸಾಬೂನಣ್ಣ ವಡ Out of 10. ಔಟ್. ಇದು 8 out of 10 ಕೊಡ್ತೀನಿ ನಾನು. ಇದು ಕಾಂದಾ ಬಜ್ಜಿ 9 out of 10. 9. ನನಗೂ ಭಾಳ ಲೈಕ್ ಆತ. 9 out of 10 ಇದು. ಪೊಟ್ಯಾಟೊ ಬಜ್ಜಿ 11 out of 11. 11. ಪಟಾಟಿ ಅಂದ್ರೆ ಹುಡುಗರಿಗೆ ಕರೆದು ಕೊಟ್ಬಿಟ್ರೆ ಮುಗಿದೋತ್ರಿ. ನನಗೂ ಇದು ಲೈಕ್ ಆತ್ರಿ. 8 out of 10 ಇದು. ಮಿರ್ಚಿ 7 out of 10. 7 out of 10. ನಾನು ಅಷ್ಟ ಕೊಡ್ತೀನಿ. ಮಿರ್ಚಿ ಇನ್ನೂ ಬೆಟರ್ ಆಗ್ಬೋದಾಗಿತ್ತ, ಬಟ್ ಬಜೆಟ್ ವೈಸ್ ನೋಡಿದ್ರ ಡೆಫಿನೆಟ್ಲಿ ವರ್ತ್ ಇಟ್ ಐತ್ರಿ. ಇಲ್ಲಿದ ಮತ್ತೆ ಬೇರೆ ಸ್ಪೆಷಾಲಿಟಿ ಇದಾವ್ರಿ, ತೋರಿಸ್ತೀನಿ ಅಂತ. ಬಾಲುಷಾ ಈ ಕಡೆ ಎಲ್ಲ ವಿಜಯಪುರ ಸೈಡ್ ಬಾಲುಷಾ ಬಾಳ ಫೇವ್ರೇಟ್. ಫುಲ್ ಫ್ರೈಡ್ ಸ್ವೀಟ್ ಇದೆ, ಶುಗರ್ ಕೋಟೆಡ್ ಇರುತ್ತೆ, ಶುಗರ್ನಾಗ ಡಿಪ್ ಮಾಡಿ ಎದ್ದಿರ್ತ. ಒಳಗೆ ಎಷ್ಟು ಜ್ಯೂಸಿ ಐತಿ ಗೊತ್ತಾ? ಶುಗರ್ ಡಿಪ್ ಇರ್ತೈತಲ್ಲ, ಅದಕ್ಕೆ ಅದ್ರದ್ದು ಎಲ್ಲ ಜ್ಯೂಸ್ ಹೊರಗೆ ಬರೋಂತೈತಿ ಶುಗರ್ ಇಂದ. ಹೆಂಗೈತಿ ಒಳಗ್ ನೋಡ, ಅದಕ್ಕ ಲೇಯರ್ಸ್ ಆಗೈತಿ. ಅವು ಬೇರೆ ಬೇರೆ ಲೇಯರ್ಸ್ ಬಾಯಾಗ ಸಿಕ್ಕೊಳ್ಳೆ ಮಸ್ತ್ ಐತಲ್ಲ, ಟೇಸ್ಟಿ ಮಜಾ ಐತಲ್ಲ. Sugar ಸ್ನಾನ ಮಾಡಿಸ್ತಾರ, ಮಜಾ ಆಯ್ತ. ಅದ್ರ ಗಿರ್ಮಿಟ್ ಅಂತೂ ಇರ್ಲೇಬೇಕು. ಫಸ್ಟ್ ಕ್ಲಾಸ್ ಗಿರ್ಮಿಟ್ ಹಾಕೊಟ್ಟಾರ, ಹುಬ್ಬಳ್ಳಿ ಸ್ಟೈಲ್ ಗಿರ್ಮಿಟ್ ಅಂತ್ರಿ ಅದು. ಬಹಳಷ್ಟು ಪುಟಾಣಿ ಹಾಕ್ಯಾರ, ಶೇವ್ ಐತಿ, ಶೇಂಗಾ ಐತಿ ಬಹಳಷ್ಟು. ಇಲ್ಲಿ ಏನಪ್ಪಾ ಅಂದ್ರೆ ಒಂದೊಂದ್ ಕಡೆ ಸ್ವಲ್ಪ ಡಿಫ್ರೆಂಟ್ ಆಗಿ ಮಸಾಲೆ ಹಾಕ್ತಾರ. ಸ್ವಲ್ಪ ಇದು ಪುಲಾವ್ ಟೇಸ್ಟ್ ಬರೋಂತೈತಿ ಅದ್ರೊಳಗ, ಒಗ್ಗರಣೆದ ಮಜಾ ಆಯ್ತು. ಅದ್ರ ಸ್ಲೈಟ್ಲಿ ಡಿಫ್ರೆಂಟ್. ನೀವು ಹೆಂಗ ಬೇರೆ ಬೇರೆ ಊರಿಗೆ ಹೋಗ್ತಾರಲ್ಲ, ಅಲ್ಲಲ್ಲೇ ಸ್ವಲ್ಪ ಸ್ಲೈಟ್ ಆಗಿ ಡಿಫ್ರೆಂಟ್ ನಿಮ್ಗ ಸಿಗ್ತೈತ್ರಿ. ಇದ್ರೊಳಗೆ ಶೇವ್ ಬಹಳಷ್ಟು ಹಾಕಿರ್ತಾರ, ಪುರುಮ್ ಅದ್ರಿಂದ ಆಗ್ತೈತಿ. ಹೆಂಗೈತಿ? ಆನಿಯನ್ ಮತ್ತು ಟೊಮ್ಯಾಟೊ ಬಹಳಷ್ಟು ಹಾಕ್ಯಾರ. ಹೆಂಗ್ ಮನಿನಾಗ ಮಂಡಕ್ಕಿ ಚೂರ್ಮಾರಿ ಕಳಿಸಿದಾಗ ಟೇಸ್ಟ್ ಆಗ್ತೈತಲ್ಲ, ಅದ ತರ ಐತಿ. ಪ್ಲಸ್ ಇದ್ರೊಳಗ ಶೇಂಗಾನು ಹಾಕಿರ್ತಾರ ಒಗ್ಗರಣೆನಾಗ. ಇಷ್ಟಿದಾವ್ರಿ. ತಮ್ಮ ಹೆಸರ್ರಿ? ಸುಷ್ಮಾ. ಎಷ್ಟು ವರ್ಷ ಆತ್ರಿ ಚಾಲೂ ಮಾಡಿ ಅದನ್ನ? ಈಗ 9 ವರ್ಷ ಮುಗಿತ್ರಿ, 10ನೇ ವರ್ಷ ಚಾಲ್ತೈತಿ. ಇಲ್ಲಿ ಏನ್ ಸ್ಪೆಷಾಲಿಟಿ ರೀ? ನಮ್ ಮಿನಿಮಮ್ ಐಟಮ್ಸ್ ಅದಾವ್ರಿ. ಎಲ್ಲಾ ಐಟಮ್ಸ್ ಇದನ್ನೇ ಸ್ಪೆಷಲ್ ಇದೆ ಸರ್. ನಾವೇನ್ ಇದೇ ಐಟಮ್ ಸ್ಪೆಷಲ್. ಮೈಸೂರು ಬಜ್ಜಿನೂ ನಮ್ಮಲ್ಲಿ ಸೇಲ್ ಚಲೋನೇ ಐತ್ರಿ. ಗೋಲ್ ಬಜ್ಜಿ, ಮಿರ್ಚಿ ಬಜ್ಜಿ ಫ್ರೆಶ್ ಕಟ್ ಮಾಡಿ, ಫ್ರೆಶ್ ಉಳ್ಳಾಗಡ್ಡಿ ಕಟ್ ಮಾಡಿ ಫ್ರೆಶ್ ಮಾಡ್ಕೊಡ್ತೀವಿ. ಗಿರ್ಮಿಟ್ ಸ್ಪೆಷಲ್ ಐತಿ ಸರ್. ಚೂಡಾ ಐತ್ರಿ, ಕಟ್ ಬಜ್ಜಿ, ಫಿಂಗರ್ ಚಿಪ್ಸ್. ಇನ್ನೊಂದು ನಮ್ಮಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಬಟಾಟಿ ನಾವ ಕಟ್ ಮಾಡಿ ಮಾಡ್ಕೊಡ್ತೀವಿ. ಫ್ರೋಸನ್ ಅಲ್ಲ ಸರ್. ಫ್ರೋಸನ್ ಇದ್ದಿದ್ರೆ ನಮಗ 30 ರೂಪೀಸ್ ಪ್ಲೇಟಿಗೆ ಕೊಡಕ್ ಸಾಧ್ಯ ಇರ್ತಿರ್ಲಿ. ಒಂದ್ ಪ್ಲೇಟ್ ಅದು ನಾವ್ ಈಗ ಫ್ರೆಶ್ ಪೊಟ್ಯಾಟೋಸ್ ಕಟ್ ಮಾಡಿ ವಾಶ್ ಮಾಡಿ ಮಾಡ್ಕೊಡ್ತೀವಿ ಅನ್ನೋ ಕಾರಣಕ್ಕೆ ನಾವು 30 ರೂಪೀಸ್ ಅಫೋರ್ಡೇಬಲ್. ಎಲ್ಲ ಈಗ ಯೂಶಲಿ ಎಲ್ಲ ದೊಡ್ಡ ಜನ ಏನಾಗ್ ಮಾಡ್ತಾರ, ಫ್ರೋಸನ್ ಅಂದ್ರೆ 70 to 80 ರೂಪೀಸ್ ಮಿನಿಮಮ್ ಅಷ್ಟದ. ಕೆಲವೊಬ್ರು ಬರ್ತಾರ್ರಿ ಇಲ್ಲಿ ಸ್ವಲ್ಪ ಏರಿಯಾ ನೋಡ್ಕೊಂಡು, ಚಿಕ್ಕ ಮಕ್ಳು ಕೇಳ್ತಾರ, ಅವ್ರಿಗೆ ಇದಾಗಲ್ರಿ, ಅಷ್ಟ್ ಅಫೋರ್ಡ್ ಮಾಡಕ್ ಆಗಂಗಿಲ್ಲ. ಆ ಇದ್ರಲ್ಲೇ ನಾವು ಒಂದ್ 2-3 ಸಲ ಟ್ರೈ ಮಾಡಿದ್ವಿ, ಮನ್ಯಾಗ ಟ್ರೈ ಮಾಡಿ ನೋಡಿದ್ವಿ. ಅದು ವರ್ಕೌಟ್ ಆಯ್ತ್ರಿ. ವರ್ಕೌಟ್ ಆಯ್ತನ ಅದನ್ನ ಅಫೋರ್ಡೇಬಲ್ ಪ್ರೈಸ್ ಗೆ ಕೊಡ್ಬೇಕಂತ ಹೇಳಿ ಅದು ಫಾಸ್ಟ್ ಮೂವಿಂಗ್. ನಾವು ಈ ಎಲ್ಲಾ ಐಟಮ್ಸ್ ಅಷ್ಟೇ. ಈಗ ಬಾಲುಷಾ 10 ರೂಪಾಯಿ ಒಂದ್ ಪೀಸ್ ರೀ ಸರ್. ಇಲ್ಲಿ ಇದೇ ಸೈಜ್ ನಾವು ಎಲ್ಲೇ ಬೇರೆ ಕಡೆ ತಗೊಳಕ್ ಹೋದ್ರು 15 ರೂಪೀಸ್ ಕಡಿಮೆ ಇಲ್ರಿ. 10 ರೂಪೀಸ್ ಒಂದ್ ಪೀಸ್ ಅದು. ನಮ್ಮಲ್ಲಿ ಹೋಲ್ಸೇಲ್ ತಗೊಂಡ್ ಹೋಗಿ ನಮ್ ಕಡೆ 10 ರೂಪೀಸ್ ಹೋಯ್ತು, ಅವ್ರು 12-15 ಮಾರೋರು ಇದಾರೆ. ಆರ್ಡರ್ ಕೊಟ್ಟು ನಾವು ಇಲ್ರಿ ನಮ್ಗೆ ಹಿಂಗ್ ಬೇಕ್ರಿ, ನಾವು ಅಂಗಡಿ ಆಯ್ತ್ರಿ ನಾವ್ ಮಾಡ್ಕೊಡ್ತೀವಿ. ಅವ್ರು ಯಾವಾಗ ಕೇಳಿರ್ತಾರ ಹಂಗ ಮಾಡ್ಕೊಟ್ಟಿರ್ತೀವಿ. ಹಾ ಮತ್ತೆ ಈಗ ಜಮಖಂಡಿ ಬೈಪಾಸ್ ರೋಡ್ ಸರ್. ಇದು
ರೋಡ್ ಸೆಟ್ ಆಫೀಸ್ ಲೈನ್ ಸರ್. ರಾಮನಗರ ಬಜಿ ಬಸ್ ಸ್ಟಾಪ್ ಹತ್ರ ರಾಮದೇವ್ರ ಇದು ಹನುಮಂತ ದೇವ್ರ ಗುಡಿ ಅಪೋಸಿಟ್ ಐತಿ. ಇದು ಟೈಮಿಂಗ್ ರೀ? ಟೈಮಿಂಗ್ ಸರ್ ಹಂಗ ಬೆಳಿಗ್ಗೆ 11:30 12 ಗಂಟೆಗೆ ಸ್ಟಾರ್ಟ್ ರೀ. ಬೆಳಿಗ್ಗೆ ರೈಸ್ ಬಜಿ ಇರುತ್ತೆ ಸರ್. ರೈಸ್ ಬಜಿ ಹಾ 30 ರೂಪೀಸ್ ರೈಸ್ ಅನ್ಲಿಮಿಟೆಡ್. ಹಾ ರೀ. ಮಧ್ಯಾಹ್ನ ರೈಸ್ ನಿಮ್ಗೆ ಎಷ್ಟು ಬೇಕಾದ್ರೆ 30 ರೂಪೀಸ್. ಬಜಿ ಎಕ್ಸ್ಟ್ರಾ. ಬಜಿ ಮಧ್ಯಾಹ್ನ 2 ತರ ಇರ್ತವೆ ಸರ್. ಗೋಲ್ ಬಜಿ, ಮಿರ್ಚಿ ಬಜಿ. ಇದು ಸ್ನಾಕ್ಸ್ ಐಟಮ್ಸ್ ಎಲ್ಲ 4:30 ಇಂದ ಸ್ಟಾರ್ಟ್. ಬಂದಾಗುತ್ತೆ ರಾತ್ರಿ 9:30 ತನಕ ಇರುತ್ತೆ ಸರ್. ರೈಸ್ ಬಜಿ ರಾತ್ರಿ ಸಿಗಂಗಿಲ್ಲ? ಇಲ್ಲ ಸರ್, ಅಂದ್ರ ಹೆವಿ ಕ್ರೌಡ್ ಮಧ್ಯಾಹ್ನ ಇರುತ್ತೆ ರೀ. ಇನ್ನೊಂದು ಸಂಜೆ ಸ್ನಾಕ್ಸ್ ಐಟಮ್ ರೈಸ್ ಎರಡು ಮ್ಯಾನೇಜ್ ಆಗಲ್ಲ. ಅದನ್ನು ಕಸ್ಟಮರ್ಸ್ ಇನ್ನ ಆಗಲ್ಲಾಗ್ಯಾರಿ. ಇನ್ನೊಂದ್ ಸ್ವಲ್ಪ ಜಾಗ ಎಕ್ಸ್ಟೆಂಡ್ ಆಗ್ಬೇಕಾಗೈತ್ರಿ. ಅದು ಸ್ವಲ್ಪ ಸ್ಪೇಸ್ ಟೈಮ್ ತಗೋತೈತ್ರಿ. ಅದಕ್ಕೆ ಆಮೇಲೆ ಎರಡಕ್ಕೂ ಇದನ್ನ ಸೆಟ್ ಆಗಲ್ಲ. ಫಸ್ಟ್ ರಿಂದ ನಮ್ದು ಬಜಿ 4:30 ಇಂದ 9:30 ತನಕ ಐತ್ರಿ. ಹೆಂಗ ಕಸ್ಟಮರ್ಸ್ ಡಿಮಾಂಡ್ ಮಾಡಕತ್ರ ಅವಾಗಿಂದ ರೈಸ್ ಸ್ಟಾರ್ಟ್ ಮಾಡಿದ್ವಿ. ರೈಸ್ ಸ್ಟಾರ್ಟ್ ಆಗಿ ಈಗಿನ 5 years. ನಿಮ್ದು ಅಂಗಡಿ ಎಷ್ಟು ಹೇಳಿದ್ರಿ? ಈಗ 9 ವರ್ಷ ಐತಿ ಸರ್. 10ನೇ ವರ್ಷ ರನ್ನಿಂಗ್ ರೀ. ಈ ವಿಡಿಯೋ ಇಲ್ಲಿಗೆ ಮುಗೀತ್ರಿ. ಆದ್ರ ಬಿಜಾಪುರ್ ಫುಡ್ ಟೂರಿನ ಪಾರ್ಟ್ 2 ಕೂಡ ನೋಡ್ರಿ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ರಿ ಟು ಸಪೋರ್ಟ್ ದ ಚಾನಲ್. ಸಿ ಯು ಸೂನ್.